ಬ್ಯಾಕ್ಗ್ರೌಂಡ್ ಅಲ್ಲಿ ಆಲ್ರೆಡಿ ನೋಡ್ತಾ ಇದ್ದೀರಾ, ಪಕ್ಕದಲ್ಲೂ ನೋಡ್ತಾ ಇದ್ದೀರಾ, ಅಲ್ಲೂ ನೋಡ್ತಾ ಇದ್ದೀರಾ. ಸುತ್ತ ಮನೆಗಳಿರ್ತಕ್ಕಂಥ ಏರಿಯಾ ಇದು. ಯಾರೆಲ್ಲ ಸೈಟ್ ತಗೋಬೇಕು, ಅರ್ಶಿನ ಕುಂಟೆ ಹತ್ರನೇ ತಗೋಬೇಕು ಅಂತಕ್ಕಂಥವ್ರು ವಿಡಿಯೋದಲ್ಲಿರೋ ನಂಬರ್ಗೆ ಫೋನ್ ಮಾಡೋದ್ರ ಮುಖಾಂತರ ಇನ್ನೂ ಜಾಸ್ತಿ ಡೀಟೇಲ್ಸ್ನ ಕಲೆಕ್ಟ್ ಮಾಡ್ಕೋಬಹುದು. 48 ಸೈಟ್ಗಳು, 48 ಸೈಟ್ ಇದೆ. ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ ಇದು? ಸರ್ ಇದು ಅರ್ಶಿನ ಕುಂಟೆ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಗೊತ್ತಿದೆ. ಸೊ ಅರ್ಶಿನ ಕುಂಟೆ ಹತ್ರ ಆದರ್ಶ ನಗರ ಅಂತ ಬರುತ್ತೆ. ಸೊ ಎಕ್ಸಾಕ್ಟ್ ಆದರ್ಶ ನಗರ ಬ್ಯಾಕ್ ಸೈಡೇ ಬರುತ್ತೆ ಇದು ಪ್ರಾಪರ್ಟಿ. ರೆಡಿ ಫಾರ್ ರಿಜಿಸ್ಟ್ರೇಷನ್. ನಾಳೆನೇ ಫುಲ್ ಕ್ಯಾಶ್ ತರ್ತೀನಿ, ನಾಳೆನೇ ರಿಜಿಸ್ಟರ್ ಮಾಡ್ಕೊಡ್ತೀನಿ. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ MVP ಮಾತಾಡ್ತಾ ಇದ್ದೀನಿ. ಮತ್ತೊಮ್ಮೆ MVP ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಪ್ರತಿ ಸರಿನೂ ನಮ್ಮ MVP ಕನ್ನಡ ಚಾನಲಲ್ಲಿ ನೆಲಮಂಗಲ ಸೈಡ್ ಆಗಿರ್ಬೋದು, ಮೈಸೂರು ರೋಡ್ ಆಗಿರ್ಬೋದು, ಮಾಗಡಿ ರೋಡ್ ಆಗಿರ್ಬೋದು, ಆ ಕಡೆ ದೇವನಹಳ್ಳಿ ಕಡೆ ಆಗಿರ್ಬೋದು, ಎಲ್ಲ ಕಡೆ ಸೈಟ್ಗಳ್ನು ತೋರಿಸಿದ್ದೀನಿ. ಈ ಸರಿ ನಾನು ಬಂದಿರತಕ್ಕಂಥದ್ದು ಅರ್ಶಿನ ಕುಂಟೆ, ಅಂದರೆ ಬೆಂಗಳೂರು ಸಿಟಿ ಲಿಮಿಟ್ಸ್ ಒಳಗಡೆ ಬರ್ತಕ್ಕಂಥ ಅರ್ಶಿನ ಕುಂಟೆ ಹತ್ರ ಇರ್ತಕ್ಕಂಥ ಲೇಔಟಿಗೆ ಬಂದಿದ್ದೀನಿ. ಬ್ಯಾಕ್ಗ್ರೌಂಡಲ್ಲಿ ಆಲ್ರೆಡಿ ನೋಡ್ತಾ ಇದ್ದೀರಾ, ಪಕ್ಕದಲ್ಲೂ ನೋಡ್ತಾ ಇದ್ದೀರಾ, ಅಲ್ಲೂ ನೋಡ್ತಾ ಇದ್ದೀರಾ. ಸುತ್ತ ಮನೆಗಳಿರ್ತಕ್ಕಂಥ ಏರಿಯಾ ಇದು. ಈ ಸುತ್ತ ಮನೆಗಳಿರ್ತಕ್ಕಂಥ ಏರಿಯಾದಲ್ಲಿರ್ತಕ್ಕಂಥ ಲೇಔಟ್ ಇದು. ಈ ಲೇಔಟಲ್ಲಿ ಸುಮಾರು ಎಷ್ಟು ಸೈಟ್ಗಳಿದ್ದಾವೆ, ಎಷ್ಟು ಎಕರೆಲ್ ಮಾಡಿದ್ದಾರೆ, ಏನೆಲ್ಲ ಅಮ್ಯುನಿಟೀಸ್ ಕೊಡ್ತಾ ಇದ್ದಾರೆ, ಇಮಿಡಿಯೇಟ್ ರಿಜಿಸ್ಟ್ರೇಷನ್ ರೆಡಿ ಇದೆಯಾ, ಯಾವ ಥರ ಇದೆ, ಪ್ರತಿಯೊಂದು ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಡೋದಕ್ಕೆ ಶ್ರೀ ವರ್ಷಿಣಿ ವೆಂಚರ್ಸ್ ಕಡೆಯಿಂದ ಶ್ರೀನಿವಾಸ್ ಅವರು ನಮ್ಮ ಜೊತೆ ಇದ್ದಾರೆ. ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ತಿಳ್ಕೊಳ್ಳೋಣ. ಯಾರೆಲ್ಲ ಸೈಟ್ ತಗೋಬೇಕು, ಅರ್ಶಿನ ಕುಂಟೆ ಹತ್ರನೇ ತಗೋಬೇಕು ಅಂತಕ್ಕಂಥವ್ರು ವಿಡಿಯೋದಲ್ಲಿರೋ ನಂಬರ್ಗೆ ಫೋನ್ ಮಾಡೋದ್ರ ಮುಖಾಂತರ ಇನ್ನೂ ಜಾಸ್ತಿ ಡೀಟೇಲ್ಸ್ನ ಕಲೆಕ್ಟ್ ಮಾಡ್ಕೋಬಹುದು. ಸರ್ ನಮಸ್ಕಾರ. ಸರ್ ನಮಸ್ಕಾರ, ಹೇಗಿದ್ದೀರಾ ಸರ್? ನಾನು ಸೂಪರ್ ಆಗಿದ್ದೀನಿ ಸರ್. ನೀವು ಹೇಗಿದ್ದೀರಾ? ಸೂಪರ್ ಸರ್. ಶ್ರೀ ವರ್ಷಿಣಿ ವೆಂಚರ್ಸ್ ಮೊದಲನೇ ಸಾರಿ ನಮ್ಮ MVP ಕನ್ನಡ ಚಾನಲ್ ತೋರಿಸ್ತಾ ಇದ್ದೀವಿ. ಸಂಸ್ಥೆ ಬಗ್ಗೆ ಹೇಳ್ಬಿಡಿ. ಮುಂಚೆ ಎಷ್ಟು ಪ್ರಾಜೆಕ್ಟ್ ಮಾಡಿದಿರಿ, ಇದು ಎಷ್ಟನೇ ಪ್ರಾಜೆಕ್ಟ್, ಎಷ್ಟು ವರ್ಷ ಆಯ್ತು ನಿಮ್ಮ ಸಂಸ್ಥೆ ಬಂದು? ಸರ್ ನಮ್ಮ ಸಂಸ್ಥೆ ಹೆಸರು ಶ್ರೀ ವರ್ಷಿಣಿ ವೆಂಚರ್ಸ್ ಅಂತ ಹೇಳ್ಬಿಟ್ಟು. ಸರ್ ನಮ್ಮ ಆಫೀಸ್ ಲೊಕೇಟೆಡ್ ಬಂದ್ಬಿಟ್ಟು ಮಹಾಲಕ್ಷ್ಮಿ ಲೇಔಟ್, ನಿಯರ್ ಇಸ್ಕಾನ್ ಟೆಂಪಲ್ ಹತ್ರ ಬರುತ್ತೆ. ಸರ್ ನಾವು ಅರೌಂಡ್ ಈ ಫೀಲ್ಡ್ ಅಲ್ಲಿ ಬಂದ್ಬಿಟ್ಟು ಒಂದು 15 years ಇಂದ ಇದ್ದೀವಿ. ಸರ್ ಅರೌಂಡ್ 10 to 12 ಪ್ರಾಜೆಕ್ಟ್ಸ್ ಕಂಪ್ಲೀಟ್ ಮಾಡಿದೀವಿ. ಇದು ಆಲ್ಮೋಸ್ಟ್ ಇದು 13 ಪ್ರಾಜೆಕ್ಟ್, ಇದು ಆನ್ಗೋಯಿಂಗ್ ಪ್ರಾಜೆಕ್ಟ್. 12 ಪ್ರಾಜೆಕ್ಟ್ ನ ಕಂಪ್ಲೀಟ್ ಮಾಡ್ಕೊಂಡ್ ಬಂದಿದ್ದೀರಾ. ಇದು 13ನೇ ಪ್ರಾಜೆಕ್ಟ್ ಮಾಡಿರ್ತಕ್ಕಂಥ. ಹೌದು ಅಲ್ವಾ? ಹೌದು. ಓಕೆ, ನಿಮ್ಮ ಸಂಸ್ಥೆ ಉದ್ದೇಶ ಏನು ಸರ್? ಯಾವ ತರ ಕೊಟ್ಟಿದ್ದೀರಾ ಸೈಟ್ಗಳು? ಸರ್ ನಮ್ಮ ಸಂಸ್ಥೆಯಲ್ಲಿ ಎಲ್ಲಾ ತರದ್ದು ರೆವೆನ್ಯೂ ಸೈಟ್ ಆಗಿರ್ಬೋದು, DC ಕನ್ವರ್ಷನ್ ಆಗಿರ್ಬೋದು, ಮತ್ತೆ BMRD ಅಪ್ರೂವ್ಡ್ ಆಗಿರ್ಬೋದು, ಪ್ರತಿಯೊಂದು ತರ ಪ್ರಾಪರ್ಟೀಸ್ ಕೂಡ ಕೊಟ್ಟಿದ್ದೀವಿ ಕಸ್ಟಮರ್ಸ್ಗೆ. ಸೊ ಎಲ್ಲಾ ಕಸ್ಟಮರ್ಸ್ ಕೂಡ ಸ್ಯಾಟಿಸ್ಫೈ ಆಗಿ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ಸೊ ನಮ್ದಿಯಿಂದ ಇದೆ ಸರ್ ಎಲ್ಲ ಕಸ್ಟಮರ್ಸ್ ಕೂಡ. ಕಂಪ್ಲೀಟ್ ಸೋಲ್ಡ್ ಔಟ್ ಅಷ್ಟು 12 ಪ್ರಾಜೆಕ್ಟ್ 12 ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿದೆ. ಓಕೆ, ಈಗ ನಾವು ಈ ಲೇಔಟ್ ಬಗ್ಗೆ ಡೀಟೇಲ್ಸ್ ಸ್ಟಾರ್ಟ್ ಮಾಡೋಣ. ಎಷ್ಟು ಎಕರೆಲ್ಲಿ ಮಾಡಿರೋದು, ಎಷ್ಟು ಸೈಟ್ಗಳು ಇರ್ತಕ್ಕಂಥದ್ದು ಸರ್? ಇದು ಟೋಟಲ್ ಬಂದ್ಬಿಟ್ಟು 2 acres ಇದು. ಸೊ 1 acre 37 ಗುಂಟಾಸ್ ಬರುತ್ತೆ ಇದು. ಟೋಟಲಿ 48 ಸೈಟ್ಸ್ ಇದೆ ಇದರಲ್ಲಿ. 48 ಸೈಟ್ಗಳು, 48 ಸೈಟ್ ಇದೆ. ಎಲ್ಲಿ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ ಇದು? ಸರ್ ಇದು ಅರ್ಶಿನ ಕುಂಟೆ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಗೊತ್ತಿದೆ. ಸೊ ಅರ್ಶಿನ ಕುಂಟೆ ಹತ್ರ ಆದರ್ಶ ನಗರ ಅಂತ ಬರುತ್ತೆ. ಸೊ ಎಕ್ಸಾಕ್ಟ್ ಆದರ್ಶ ನಗರ ಬ್ಯಾಕ್ ಸೈಡೇ ಬರುತ್ತೆ ಇದು ಪ್ರಾಪರ್ಟಿ. ಆದರ್ಶ ನಗರ ಬ್ಯಾಕ್ ಸೈಡೇ ಬರುತ್ತೆ. ಇದೇ ಆದರ್ಶ ನಗರ ಅಲ್ವಾ? ಹೌದು ಸರ್. ಇದೆಲ್ಲ ಏನ್ ನೋಡ್ತಾ ಇದೀರೋ ಅರ್ಶಿನ ಕುಂಟೆ ಹತ್ರ ಬರ್ತಕ್ಕಂಥ ಯಾವ ಊರಿದು? ಆದರ್ಶ ನಗರ. ಆದರ್ಶ ನಗರ. ಆದರ್ಶ ನಗರ. ಓಕೆ, ಈ ಲೊಕೇಶನ್ ಅಲ್ಲಿ ಸೈಟ್ ಬರುತ್ತೆ. ಅರ್ಶಿನ ಕುಂಟೆ ನಿಯರ್ ಬರ್ತಕ್ಕಂಥದ್ದು. ದಾಸನಪುರ ನಿಯರ್ ಅರ್ಶಿನ ಕುಂಟೆ ಯಾರೆಲ್ಲ ನೋಡ್ತಾ ಇದ್ರು ಅದೆಲ್ಲದಕ್ಕೂ ಒಂದು ನಿಯರ್ ಬೈ ಲೊಕೇಶನ್ ಅಂತ ಹೇಳ್ಬೋದಾ ಸರ್? ಎಲ್ಲದಕ್ಕೂ ನಿಯರ್ ಬೈ. ನಿಮ್ಗೆ ಗ್ರಾಸರೀಸ್ ಆಗಿರ್ಬೋದು, ಮತ್ತೆ BMTC ಬಸ್ಸಸ್ ಆಗಿರ್ಬೋದು. ಸೊ BMTC ಬಸ್ ಡಿಪೋ ಜಸ್ಟ್ ಇಲ್ಲಿಂದ ಒಂದು 1 kilometer ಅಷ್ಟೇ. ಸೊ ಮತ್ತೆ ಇಲ್ಲಿ ಅರ್ಶಿನ ಕುಂಟೆ ಹತ್ರ ಬಂದ್ಬಿಟ್ಟು KSRTC ಡಿಪೋ ಇದೆ. ಮತ್ತೆ BMTC ಡಿಪೋ ಬಂದ್ಬಿಟ್ಟು ಆದರ್ಶ ನಗರದಲ್ಲಿದೆ ಅಂತ ಎಲ್ಲರಿಗೂ ಗೊತ್ತಿದೆ. ಸೊ ಅಲ್ಲಿಂದ ಜಸ್ಟ್ ಕೇವಲ 1 kilometer ಅಷ್ಟೇ. ಓಕೆ, ಈಗ 48 ಸೈಟ್ಗಳಿದೆ ಅಂತ ಹೇಳಿದ್ರೆ ಅದರಲ್ಲಿ ಏನಾದ್ರು ಅಷ್ಟು ಸೇಲಿಗಿದೆಯಾ ಅಥವಾ ಆಲ್ರೆಡಿ ಬುಕ್ ಆಗಿದೆಯಾ? ಇಲ್ಲ ಸರ್, ಇದು ಆಲ್ರೆಡಿ ಸ್ಟಾರ್ಟ್ ಮಾಡಿ ನಾವು 1 month ಆಗ್ತಾ ಇದೆ ಇದು. ಸೊ ಇನಿಷಿಯಲ್ ಸ್ಟೇಜ್ ಅಲ್ಲೇನೆ ಆಲ್ಮೋಸ್ಟ್ ಒಂದು 12 ಗಂಟೆ ಬುಕಿಂಗ್ಸ್ ಆಗಿದೆ ಸರ್. 12 ಬುಕ್ ಆಗಿದೆ. 12 ಸೈಟ್ಸ್ ಬುಕ್ ಆಗಿದೆ ಆಲ್ರೆಡಿ. 48ರಲ್ಲಿ 12 ಹೋಯ್ತು. 12 ಹೋಗಿದೆ. ಉಳಿದಿರೋ ಸೈಟ್ಗಳು ಮಾತ್ರ 38 ಸೈಟ್ಸ್ ಮಾತ್ರ ಸಿಗುತ್ತೆ. 36 ಸೈಟ್ಸ್ ಸಿಗುತ್ತೆ. 36 ಸೈಟ್ಗಳು ಇರ್ತಕ್ಕಂಥ ಲೇಔಟ್. ಹೌದು. ಅದರಲ್ಲಿ ಯಾವ ಡೈಮೆನ್ಷನ್ ಅಲ್ಲಿ ಸಿಗುತ್ತೆ? ಸೊ ಇಲ್ಲಿ 2 ಡೈಮೆನ್ಷನ್ ಇದೆ, 30-40 ಇದೆ, ಮತ್ತೆ 20-30 ಇದೆ. ಸೊ ಇದರಲ್ಲಿ ನಿಮಗೆ 2 ಲೈನ್ ಬಂದ್ಬಿಟ್ಟು ಈಸ್ಟ್ ಫೇಸಿಂಗ್ ಬಂದಿದೆ, 1 ಲೈನ್ ವೆಸ್ಟ್ ಫೇಸಿಂಗ್ ಬಂದಿದೆ. ಓಕೆ, ಈಗ ಈಸ್ಟ್ ಫೇಸಿಂಗ್ ಯಾವುದು, ವೆಸ್ಟ್ ಫೇಸಿಂಗ್ ಯಾವುದು? ಸೊ ಈ ಲೈನ್ ಪೂರ್ತಿ ಈಸ್ಟ್ ಫೇಸಿಂಗ್, ಆ ಲೈನ್ ಪೂರ್ತಿ ವೆಸ್ಟ್ ಫೇಸಿಂಗ್. ಆ ಕಡೆ ಲೈನ್ ಬಂದಿರೋದೆಲ್ಲ ಕೂಡ 20-30 ರೇಂಜ್ ಅಲ್ಲಿ ಇದಾವೆ. ಸೊ ಅದೆಲ್ಲ ಈಸ್ಟ್ ಫೇಸಿಂಗ್ ಬರುತ್ತೆ. ಹಾಫ್ ಸೈಟ್ ಸಿಗುತ್ತಣ? ಹಾಫ್ ಸೈಟ್ ಕೂಡ 20-40 ಸಿಗುತ್ತೆ, 30-40 ಸಿಗುತ್ತೆ. ಹೌದು ಸರ್, ಎಲ್ಲ ಈಸ್ಟ್ ಫೇಸಿಂಗ್ ಆಲ್ಮೋಸ್ಟ್ ಇರೋದು. ಕಾರ್ನರ್ ಸೈಟ್ ಅನ್ನು ಉಳಿಸಿದೀರಾ ಸರ್? ಇಲ್ಲ, ಎಲ್ಲ ಅದರಲ್ಲಿ ಕಾರ್ನರ್ ಸೈಟ್ ಬರೋದು 2 ಸೈಟ್ ಇಲ್ಲಿ. ಅದು ಸೋಲ್ಡ್ ಔಟ್, ಅದೆಲ್ಲ ಕಂಪ್ಲೀಟ್ ಆಗಿದೆ. ಸೊ ಇನ್ನು ಮಿಕ್ಕಿದ್ದು ಎಲ್ಲ ಕೂಡ ಫೇಸಿಂಗ್ ಇನ್ನರ್ ಸೈಡ್ಸ್ ಇರೋದಿಲ್ಲ ಅಲ್ವಾ? ಓಕೆ ಸರ್, ಇದು ಯಾವುದು ಗ್ರಾಮ ಠಾಣ, DC ಕನ್ವರ್ಷನ್, BMRD ಏನಾ ಸರ್? ಇದು DC ಕನ್ವರ್ಷನ್ ಪ್ರಾಪರ್ಟಿ ಇದು. ಪ್ಲಸ್ ಈ ಖಾತಾ ಆಗಿದೆ ಪ್ರಾಪರ್ಟಿಗೆ. ಸೊ ರಿಜಿಸ್ಟರ್ ಮಾಡ್ಕೊಂಡಾದ್ಮೇಲೆ ಇಮಿಡಿಯೇಟ್ ಇಂಡಿವಿಜುವಲ್ ಖಾತಾ ಸಿಗುವಂತ ಪ್ರಾಪರ್ಟಿ ಇದು. ಅಂದ್ರೆ ಈ ನೀವು ಹೇಳೋ ಪ್ರಕಾರ DC ಕನ್ವರ್ಷನ್ ಇಂಡಿವಿಜುವಲ್ ಈ ಖಾತಾ ಬರ್ತಕ್ಕಂಥ ಪ್ರಾಪರ್ಟಿ ಸೈಟ್ ಇದು. ಹೌದು ಅಲ್ವಾ? ಅವ್ರು ತಗೊಂತಕ್ಕಂಥದ್ದು. ಹೌದು. ಇಮಿಡಿಯೇಟ್ ರಿಜಿಸ್ಟ್ರೇಷನ್ ರೆಡಿ ಇದೆಯಾ? ರೆಡಿ ಫಾರ್ ರಿಜಿಸ್ಟ್ರೇಷನ್. ನಾಳೆನೇ ಫುಲ್ ಕ್ಯಾಶ್ ತರ್ತೀನಿ, ನಾಳೆನೇ ರಿಜಿಸ್ಟರ್ ಮಾಡ್ಕೊಡ್ತೀನಿ. ನನಗೆ ಲೋನ್ ಬೇಕಂದ್ರೆ ಲೋನ್ ಕೂಡ 70% ಲೋನ್ ಮಾಡಿಸ್ಕೊಡ್ತೀನಿ. ಲೋನ್ ಮಾಡಿಸ್ಕೊಡ್ತೀರಾ? 100%. 100%. 70% ಲೋನ್ ಆಗುತ್ತೆ, 100% ಲೋನ್ ಎಲ್ಲಿಂದನಾದ್ರೂ ಬರಲಿ.
ಆಲ್ ಓವರ್ ಎಲ್ಲಿಂದಾದ್ರೂ ಬರ್ಲಿ ಅವರು. ಏನ್ ಡಾಕ್ಯುಮೆಂಟ್ ತರಬೇಕು ಸರ್? ಬೇಸಿಕ್ಲಿ ಸ್ಯಾಲ್ರಿಡ್ ಆದ್ರೆ ಸ್ಯಾಲ್ರಿಗೆ ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ ಬೇಕು, ಸೆಲ್ಫ್ ಎಂಪ್ಲಾಯ್ಡ್ ಆದ್ರೆ ಸೆಲ್ಫ್ ಎಂಪ್ಲಾಯ್ಡ್ ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ ತಗೋಬರ್ಬೇಕು. LIC ಇಂದ 70% ಲೋನ್ ಸಿಗುತ್ತೆ ನಿಮಗೆ. ಅಲ್ವಾ? ಹೌದು. ಓಕೆ, ಏನ್ ರೇಟ್ ಕೊಟ್ಟು ಮಾಡ್ತಾ ಇದೀರಿ ಸರ್? ಸರ್ ಪ್ರೆಸೆಂಟ್ ಬಂದ್ಬಿಟ್ಟು 2800 rupees per square feet. ಓಕೆನಾ? ಸೊ ಇದು ಇನಿಷಿಯಲ್ ಸ್ಟೇಜ್. ಈ ಪ್ರೈಸ್ ಎಲ್ಲ ಕಂಪ್ಲೀಟ್ ಡೆವಲಪ್ಮೆಂಟ್ ಆಗಿ ಇವಾಗ CC ರೋಡ್ ಆಗ್ಬೇಕಿಲ್ಲಿ, ಮತ್ತೆ ನೀವು ಬಂದ್ಬಿಟ್ಟು ಪ್ಲಾಂಟೇಶನ್ ಬರ್ಬೇಕಿಲ್ಲಿ. ಸೊ ಇನ್ನೊಂದು ಸ್ವಲ್ಪ ಒಂದು 25% ವರ್ಕ್ ಮಾತ್ರ ಪೆಂಡಿಂಗ್ ಇದೆ. ಸೊ ಹಾಗಾಗಿ ಅದೆಲ್ಲ ಕಂಪ್ಲೀಟ್ ಆದ್ಮೇಲೆ ಪ್ರೈಸ್ 3000 rupees ರಿವೈಸ್ ಆಗುತ್ತೆ. ಈಗ ಸದ್ಯಕ್ಕೆ ಆಫರ್ ಆದ್ರೂ ಅನ್ಕೊಳ್ಳಿ, ಕಡಿಮೆ ಕೊಡ್ತಾ ಇದೀವಿ ಅನ್ನಾದ್ರೂ ಅನ್ಕೊಳ್ಳಿ. 2800 ರೂಪಾಯಿ ಸ್ಕ್ವೇರ್ ಫೀಟ್ ಪರ್ ಸ್ಕ್ವೇರ್ ಫೀಟ್. ಇದೆಲ್ಲ ತಾರು ಗಿರು ಎಲ್ಲ ಕಂಪ್ಲೀಟ್ ಆಯ್ತು ಅಂದ್ರೆ 3000 ರೂಪಾಯಿ ಸ್ಕ್ವೇರ್ ಫೀಟ್ CC ರೋಡ್ ಬರುತ್ತೆ, ಕಂಪ್ಲೀಟ್ CC ರೋಡ್ ಅಲ್ವಾ? ಹೌದು. ಇಮಿಡಿಯೇಟ್ ರಿಜಿಸ್ಟ್ರೇಷನ್ಗೂ ರೆಡಿ ಇದೆ. ಅದ್ರಲ್ಲಿ ನೆಗೋಷಿಯಬಲ್ 2800 ಸ್ಲೈಟ್ಲಿ ಮಾಡೋಣ ಸರ್. ಅಂಟೇಬಲ್ ಬಂದು ಮಾತಾಡಿ ಬುಕ್ ಮಾಡ್ಕೊಡೋಣ ಸರ್. ಅಲ್ವಾ ಸರ್? ಹೌದು, ಖಂಡಿತವಾಗ್ಲೂ ಸರ್. ಓಕೆ, ಈಗ ಸುತ್ತಮುತ್ತ ಡೆವಲಪ್ಮೆಂಟ್ ಬಗ್ಗೆ ವಿಚಾರಿಸೋದಾದ್ರೆ ಯಾವ ಥರ ಸರ್? ಡೆವಲಪ್ಮೆಂಟ್ ಇವಾಗ ಏನಿಲ್ಲ. ಅರಶಿನಕುಂಟೆ ಅಂದರೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿದೆ. ಅಂದರೆ ಅರಶಿನಕುಂಟೆಯಿಂದ ಎಷ್ಟು ದೂರದಲ್ಲಿದೆ ಅನ್ನೋ ಡೌಟ್ ಇರುತ್ತೆ ಅವ್ರಿಗೆ. ಸೊ ಇವರು ನಮ್ಮ ಸ್ಕ್ರೋಲ್ ಆಗ್ತಾರೆ, ನಂಬರ್ ಕಾಲ್ ಮಾಡಿದ್ರೆ ಅವರು ಲೊಕೇಶನ್ ಕಳಿಸಿದ್ರೆ ಲೊಕೇಶನ್ ಕಳಿಸ್ತಾರೆ. ಓಕೆನಾ? ಸೊ ವಿಸಿಟ್ ಮಾಡಿ. ಸೊ ಎಕ್ಸಾಕ್ಟ್ ನಾನು ಏನು ಹೇಳಿದ್ದೀನಿ ಆದರ್ಶ್ ನಗರಕ್ಕೆ ಅಟ್ಯಾಚ್ ಆಗಿರುವಂಥ ಪ್ರಾಪರ್ಟಿ ಇಲ್ಲಿಗೆ ಬಂದ ಮೇಲೇ ಗೊತ್ತಾಗುತ್ತೆ ಸರ್. ಯಾವುದೇ ರೀತಿ ಇಂಟೀರಿಯರ್ ಹೋಗೋ ಅವಶ್ಯಕತೆ ಇಲ್ಲ, 4 ಕಿಲೋಮೀಟರ್ 5 ಕಿಲೋಮೀಟರ್ ಒಳಗೆ ಹೋಗೋ ಅವಶ್ಯಕತೆ ಇಲ್ಲ. ಸುತ್ತಲೂ ಮನೆಗಳು ನೋಡ್ತಾ ಇದ್ರೆ ನೀವು ಕೂಡ. ಓಕೆನಾ? ಮೇನ್ ಹೈವೇಯಿಂದ ತುಮಕೂರು ಹೈವೇಯಿಂದ ಎಕ್ಸಾಕ್ಟ್ ಆಗಿ 2.5 ಕಿಲೋಮೀಟರ್ ಮೀಟರ್ ಹಾಕೊಂಡು ಬಂದ್ಬೋದು ಕಸ್ಟಮರ್. ಸರ್ ನನ್ನ ಚಾನಲ್ ಅಲ್ಲೇ 100 ಲೇಔಟ್ಗಳು ತೋರಿಸ್ಬಿಟ್ಟಿದ್ದೀನಿ. ಬ್ಯಾಕ್ ಗ್ರೌಂಡ್ ಅಲ್ಲಿ ಯಾವ ಮರ ಬರುತ್ತೆ, ಯಾವ ಬೀಳ್ ಬರುತ್ತೆ, ಎಲ್ಲದನ್ನು ನೋಡಿರ್ತಾರೆ. ಇಲ್ಲಿ ನೋಡ್ತಕ್ಕಂಥದ್ದು ನಾವು ಮನೆ ಇದೆ ಇಲ್ಲೇ ಶೂಟ್ ಮಾಡ್ತಾ ಇದೀವಿ ಅಂತ ಹೇಳಿ ಮಾಡ್ತಾ ಇಲ್ಲ. ಅಲ್ಲಿ ನೋಡಿ, ಅಲ್ಲೂ ಮನೆ ಇದೆ. ಅಲ್ಲಿ ರೈಟ್ ಸೈಡ್ ನೋಡ್ತೀರಾ, ಅಲ್ಲೂ ಕೂಡ ಮನೆಗಳಿದಾವೆ. ಈ ಕಡೆ ನೋಡ್ತೀರಾ, ಅಲ್ಲೂ ಕೂಡ ಮನೆಗಳಿದಾವೆ. ಬ್ಯಾಕ್ ಸೈಡ್ ನೋಡ್ತೀರಾ, ಇಲ್ಲೂ ಕೂಡ ಮನೆಗಳಿದಾವೆ. ಇದ್ರದ್ದೇ ಆಗಿರ್ತಕ್ಕಂಥ ಏರಿಯಾ ಹೆಸರಿದೆ ಆದರ್ಶ ಕಾಲೋನಿ ಅಂತ. ಹೌದು ಸರ್. ಅಲ್ವಾ ಸರ್? ಹೌದು ಸರ್. ಸೊ ಇದು ಲೇಔಟ್ ಹೆಸರು ಬಂದ್ಬಿಟ್ಟು ರಾಜಲಕ್ಷ್ಮಿ ಎನ್ಕ್ಲೇವ್. ರಾಜಲಕ್ಷ್ಮಿ ಎನ್ಕ್ಲೇವ್ ಅಲ್ವಾ? ಹೌದು ಸರ್. ನೋಡೋಣ, ಆಲ್ರೆಡಿ 48ರಲ್ಲಿ 12 ಹೋಗಿದೆ. 36 ಸೈಟ್ಗಳ ಮಾತ್ರ ಅವೈಲೇಬಲ್ ಇರುವಂತದ್ದು. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ DC ಕನ್ವರ್ಷನ್ ಇಂಡಿವಿಜುವಲ್ ಈ ಖಾತಾ ಬರ್ತಕ್ಕಂಥ ಸೈಟ್ ಕರೆಕ್ಟ್ ಅಲ್ವಾ? 2040 2030 3040. ಹೌದು ಸರ್. 3 ಡೈಮೆನ್ಷನ್ ಅಲ್ಲೂ ಇದೆ ಅವೈಲೇಬಲ್. ಆ ಡೈಮೆನ್ಷನ್ ಇದೆಯಾ? ಆ ಡೈಮೆನ್ಷನ್ 1-2 ಸೈಟ್ ಸಿಗುತ್ತೆ ಅಲ್ವಾ ಸರ್? ಎಲ್ಲ 2800 ರೂಪಾಯಿ ಸ್ಕ್ವೇರ್ ಫೀಟ್. ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಕೊಡ್ತಾ ಇದೀರಾ. ಎಲ್ಲ ರೆಡಿ ಆದ್ಮೇಲೆ ಬರ್ತೀನಿ ಅಂದ್ರೆ 3000 ರೂಪಾಯಿ ಸ್ಕ್ವೇರ್ ಫೀಟ್. ಹೌದು ಸರ್, ಎಕ್ಸಾಕ್ಟ್ ಆಗಿ ಹೇಳಿದಿರಿ. ಕರೆಕ್ಟ್. ಓಕೆ, ಈಗ ಆಯ್ತು ಸರ್, ಸೈಟ್ ನೋಡಕ್ ಬರ್ತಾರೆ, ಏನೋ ಒಂದು ಮಾಡ್ತಾರೆ. ಆ ಲೀಗಲ್ ಡಾಕ್ಯುಮೆಂಟ್ ಬೇಕು ಚೆಕ್ ಮಾಡ್ಕೊಳಕ್ಕೆ. ಎಷ್ಟು ದಿನ ಟೈಮ್ ಕೊಡ್ತೀರಾ, ಅದು ನಿಸ್ಕೊಳಕ್ಕೆ ಎಷ್ಟು ಚಾರ್ಜ್ ಮಾಡ್ತೀರಾ, ಆಮೇಲೆ ಅಡ್ವಾನ್ಸ್ ಬುಕಿಂಗ್ ಎಷ್ಟು ತಗೊಂತೀರಾ, ಅದ್ರ ಬಗ್ಗೆ ಡೀಟೇಲ್ಸ್. ಸರ್ ಅವ್ರಿಗೆ ಲೊಕೇಶನ್ ಓಕೆ ಆಯ್ತು ಅಂದ್ರೆ ಪ್ರೈಸ್ ಎಲ್ಲ ಓಕೆ ಮಾಡ್ಕೊಂಡ್ರೆ ನಿಮಗೆ ಬುಕಿಂಗ್ ಪ್ರೊಸೀಜರ್ ಅಂತ ಇರುತ್ತೆ. ಸೊ ಬುಕಿಂಗ್ ಪ್ಲಾಟ್ ಅಂತ ಸೆಲೆಕ್ಟ್ ಮಾಡಿದ್ರೆ ಸೊ ಅವ್ರು ಅಡ್ವಾನ್ಸ್ ಮಿನಿಮಮ್ ಕೆಲವರು 10,000 ಕೊಡ್ತಾರೆ, ಇನ್ನು ಕೆಲವರು 15,000 ಕೊಡ್ಬೋದು, 50,000, ಮಿನಿಮಮ್ 10,000 ಇಂದ ಮ್ಯಾಕ್ಸಿಮಮ್ 1 lakh ವರೆಗೂ ಕೊಡ್ಬೋದು. ಸೊ ಅವ್ರಿಗೆ ಸೆಟ್ ಆಫ್ ಡಾಕ್ಯುಮೆಂಟ್ಸ್ ಕೊಡ್ತೀವಿ, ಹೋಗಿ ಲೀಗಲ್ ಒಪಿನಿಯನ್ ತಗೊಳ್ಳಿ. ಲೀಗಲ್ ಒಪಿನಿಯನ್ ತೊಗೊಂಡ ತಕ್ಷಣ ವಿತಿನ್ ಎ ವೀಕಲ್ಲಿ ಕಂಪ್ಲೀಟ್ ಮಾಡಬೇಕು ಅವರು ಪ್ರೊಸೆಸ್. ಕಂಪ್ಲೀಟ್ ಮಾಡಿದ್ರೆ ಸೊ ಅವ್ರಿಗೂ ಸ್ವಲ್ಪ ಅವರು ಆನ್ ಪೀರಿಯಡಲ್ಲಿ ಮಾಡ್ಕೊಂಡಂಗೆ ಆಗುತ್ತೆ. ಸೊ ನಮಗೂ ಕೂಡ 1 ವೀಕಲ್ಲಿ ಕಂಪ್ಲೀಟ್ ಆಗಂಗಿರುತ್ತೆ. ಓಕೆ, ನಿಮ್ಮ ಹತ್ರ ಡಾಕ್ಯುಮೆಂಟ್ ತಗೊಂಡೋದೆ. ಇವಾಗ ನಾನು ಏನೇ ಆಗಿರ್ಬೋದು, ನಿಮ್ಗೆ ಇವಾಗ ಡಾಕ್ಯುಮೆಂಟ್ಸು ಕೊಡ್ತೀನಿ ಅಂದ್ಕೊಳ್ಳಿ, 10,000 ಕೊಟ್ಬಿಟ್ಟು. ಇವಾಗ ಕೆಲವ್ರು ಏನು ಮಾಡ್ತಾರೆ ಅಂತಂದರೆ ಒಂದು 2 weeks ತೊಗೊತಾರೆ, 3 weeks ತೊಗೊತಾರೆ. ಸೊ ಆ ಟೈಮ್ ಪೀರಿಯಡಲ್ಲಿ ನಾನು ವೇಸ್ಟ್ ಮಾಡಿಕೊಂಡು ಬರೋ ಬೇರೆ ಕ್ಲೈಂಟ್ಸ್ ಕೂಡ ಆ ಸೈಟ್ ಕೊಡ್ದಿರಾ ಅವರು ಮಾಡ್ಕೊಳ್ದಿರಿದ್ರೆ ಸೊ ನನಗೂ ಲಾಸ್ ಆಗುತ್ತೆ. ಸೊ ಆ ಒಂದು ಉದ್ದೇಶಕ್ಕೋಸ್ಕರ ಎಕ್ಸಾಕ್ಟ್ 1 week ಅಂತ ಹೇಳ್ತಾ ಇದ್ದೀನಿ. 1 ವಾರ ಟೈಮ್ ಕೊಡ್ತೀರಾ? ಹೌದು ಸರ್. ಆಯ್ತು ಸರ್, ಈಗ ನಾನು ಡಾಕ್ಯುಮೆಂಟ್ ಇಸ್ಕೊಂತೀನಿ ಕೊಟ್ಬಿಟ್ಟು 10,000 ಕೊಟ್ಬಿಟ್ಟು ನಾನು ಇಸ್ಕೊತೀನಿ. ಈಗ 1 ವಾರ ಟೈಮ್ ಕೊಡ್ತಾ ಇದ್ದೀನಿ ಅಲ್ವಾ? ನಿಮ್ ಡಾಕ್ಯುಮೆಂಟು ಲೀಗಲ್ ಆಗಿದೆ, ಅದ್ರ ಬಗ್ಗೆ ನಾನು ಮಾತಾಡಲ್ಲ. ನನಗೆ ಇಷ್ಟ ಇಲ್ಲ ಸರ್. ನಿಮ್ಗೆ ಇಷ್ಟ ಇಲ್ಲ ಅಂತಂದ್ರೆ ಇನ್ಸ್ಟೆಂಟ್ ರೀಫಂಡ್ ಮಾಡ್ಬಿಡ್ತೀನಿ ನಾನು. ಬನ್ನಿ, ಡಾಕ್ಯುಮೆಂಟ್ ವಾಪಸ್ ಕೊಡಿ, ಬಿಲ್ ಹಾಕಿರ್ತಕ್ಕಂಥದ್ದು ರಿಟರ್ನ್ ಮಾಡಿ. ಇಮಿಡಿಯೇಟ್ ಇನ್ಸ್ಟೆಂಟ್ ರೀಫಂಡ್. 1 or 2 days 3 days ಹತ್ರ ಇಲ್ಲ, ಟೈಮ್ ಇಲ್ಲ, ಇನ್ಸ್ಟೆಂಟ್ ರೀಫಂಡ್. ಗೊತ್ತಾಯ್ತಣ್ಣ? 10,000 ರೂಪಾಯಿ ಕೊಟ್ಟು ಲೀಗಲ್ ಡಾಕ್ಯುಮೆಂಟ್ ತಗೊಂಡೋಗಿ ಚೆಕ್ ಮಾಡಿಸ್ಕೊಳ್ಳಿ ಒಬ್ಬರಲ್ಲ 2 ಲಾಯರ್ ಹತ್ರ. ಅದು ಲೀಗಲ್ ಆಗಿರ್ಲಿ, ಇಲ್ದಂಗಿರ್ಲಿ, ನಿಮಗೆ ಸ್ಯಾಟಿಸ್ಫೈ ಇರಲಿ, ಇಲ್ದಂಗಿರ್ಲಿ. ಇದ್ರೆ ಮುಂದುವರಿರಿ, ಇಲ್ಲ ಅಂದ್ರೆ ಬೇಡ, ರೀಫಂಡ್. ಕ್ಲಿಯರ್. ಒಟ್ಟಿನಲ್ಲಿ ಇಲ್ಲಿಗೆ ಬಂದರೆ ಆಲ್ಮೋಸ್ಟ್ ಬುಕ್ಕಿಂಗ್ ಮಾಡ್ತಾರೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಬಂದ ತಕ್ಷಣ ನಮಗೆ ಒಂದು ಲೆಕ್ಕಾಚಾರ ಏನು ನೋಡುತ್ತಂದ್ರೆ, ನಾನು ಮನೆ ಕಟ್ಕೊಂಡು ವಾಸ ಮಾಡ್ತೀನಿ ಇಲ್ಲ, ನಮ್ಗೆ ಕಂಫರ್ಟಬಲ್ ಬೇರೆ ಯಾರೋ ಇರುತ್ತೆ, ಇಲ್ಲ ಎಲ್ಲೋ ಒಂದು ಮನೆ ಕಟ್ಟೋದಕ್ಕೂ ಕೂಡ ತುಂಬ ಯೋಗ್ಯ ಇರ್ತಕ್ಕಂಥ ಜಾಗ. ಬಟ್ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ, ಸುತ್ತಮುತ್ತ ಮನೆಗಳಿದ್ದಾವೆ, ಇಲ್ಲಿರ್ತಕ್ಕಂಥವ್ರಿಗೆ ನಾನು ಯಾವುದೋ ಒಂದು ರೀಸೇಲ್ ಮಾಡ್ಬೇಕು, ಇನ್ನು 3 ವರ್ಷ 4 ವರ್ಷ ಬಿಟ್ಟು ಅಂದ್ರೆ ಒಂದು ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು ಸರ್. ಸರ್ ಇದು ಕನ್ಸ್ಟ್ರಕ್ಷನ್ ಪರ್ಪಸ್ಗೆ ತುಂಬಾ ವರ್ತ್ ಇರುವಂತ ಪ್ರಾಜೆಕ್ಟ್ ಅಂದಮೇಲೆ ಇನ್ವೆಸ್ಟ್ಮೆಂಟ್ಗೆ ಅದಕ್ಕಿಂತ ಡಬಲ್ ವರ್ತ್ ಇರುವಂತ 100%. ಯಾಕಂದ್ರೆ ಕನ್ಸ್ಟ್ರಕ್ಷನ್ಗೆ ಯೋಗ್ಯವಾಗಿದೆ ಅಂತಂದ್ಮೇಲೆ ಇನ್ವೆಸ್ಟ್ಮೆಂಟ್ ಬೇಕಂದ್ರೆ ಅವ್ರು ಆಟೋಮೆಟಿಕ್ಲಿ ಅವ್ರು ಹಾಕಿರೋ ದುಡ್ಡಿಗೆ 100% ವರ್ತ್ ಇದೆ ಅಂತ ಅವರೇ ಫೀಲ್ ಆಗ್ತಾರೆ ಅಲ್ವಾ? ಹೌದು ಸರ್. ಈಗ ಲೇಔಟ್ ಅಲ್ಲಿ ಏನೇನು ಅಮ್ಯುನಿಟೀಸ್ ಕೊಟ್ಟಿದ್ದೀರಾ ಇಲ್ಲಿ ವಾಸ ಮಾಡ್ತಕ್ಕಂಥವ್ರಿಗೆ? ಸರ್ ಪ್ರೆಸೆಂಟ್ ಬೇಸಿಕ್ ಕಮ್ಯುನಿಟೀಸ್ ಏನೇನು ರಿಕ್ವೈರ್ಮೆಂಟ್ ಇದೆ. ಎಷ್ಟು ಫೀಟ್ ಕೊಟ್ಟಿದ್ದೀರಾ ಸರ್? ಇದು ಎಕ್ಸಾಕ್ಟ್ 30 ಅಡಿ ರೋಡ್ ಇದೆ ಸರ್. ರೋಡ್ ಯಾವಾಗ ಕೊಡ್ತೀರಾ ಸರ್? ಇದು CC ರೋಡ್ ಬರುತ್ತೆ. ಸೊ ಇನ್ನೊಂದು 1 month ಒಳಗೆ ಎಲ್ಲ ಡೆವಲಪ್ಮೆಂಟ್ ಕಂಪ್ಲೀಟ್ ಆಗುತ್ತೆ. ಕಾಂಕ್ರೀಟ್ ರೋಡ್ ಹಾಕಿ ಕೊಡ್ತಾ ಇದ್ದೀರಾ? 30 ಅಡಿ ಬರುತ್ತೆ. ಹೌದು ಅಲ್ವಾ? ಮತ್ತೆ ಬಾಕ್ಸ್ ಟೈಪ್ ಡ್ರೈನೇಜ್ ಕೂಡ ಕೊಟ್ಟಿದ್ದೀರಾ? ಡ್ರೈನೇಜ್ ಕೊಟ್ಟಿದ್ದೀವಿ, ಕ್ಲೋಸ್ ಮಾಡಿದೀವಿ ಸ್ಲಾಬ್ ಮಾಡಿ.
ಓಕೆನಾ. ಮತ್ತೆ STP ಕೊಟ್ಟಿದ್ದೀವಿ, ಇಂಡಿವಿಜುವಲ್ ವಾಟರ್ ಕನೆಕ್ಷನ್ ಕೊಟ್ಟಿದ್ದೀವಿ, ಮತ್ತೆ ಅಲ್ಲಿ ಡ್ರೈನೇಜ್ ಎಲ್ಲ ಪೈಪ್ಸ್ ನೋಡ್ಬೋದು ನೀವು. ಓಕೆನಾ, ಪ್ರತಿಯೊಂದು ಆಗಿದೆ. ಸೊ ಇನ್ನು ಸೈಟ್ ನಂಬರಿಂಗ್ಸ್ ಹಾಕ್ಬೇಕು, CC ರೋಡ್ ಆಗಬೇಕು, ಎಲೆಕ್ಟ್ರಿಕಲ್ ಪೋಲ್ಸ್ ಹಾಕ್ಬೇಕು. ಅಂಡರ್ಗ್ರೌಂಡ್ ಆಲ್ರೆಡಿ ಕೊಟ್ಟಿದ್ದೀನಿ, ಸೊ ಎಲೆಕ್ಟ್ರಿಕಲ್ ಪೋಲ್ಸ್ ಕೂಡ ಕೊಡ್ತೀನಿ. ಎಲೆಕ್ಟ್ರಿಕಲ್ ಪೋಲು ಕೂಡ ಕೊಡ್ತೀರಾ, ಅಂಡರ್ಗ್ರೌಂಡ್ ಕೇಬಲಿಂಗು ಮಾಡ್ಕೊಡ್ತೀರಾ? ಹೌದು ಸರ್. ಅಲ್ವಾ ಸರ್? ಹೌದು. ಮತ್ತೆ ಟ್ರೀ ಗಾರ್ಡು, ಪಾರ್ಕ್ ಅವೆಲ್ಲ ಇರುತ್ತೆ, ಅವೆಲ್ಲ ಇದೆ ಸರ್, ಎಲ್ಲ ಇದೆಯಲ್ಲ? ಎಲ್ಲ ಇದೆ. ಟೋಟಲ್ 48 ಸೈಟ್ಗಳಿರ್ತಕ್ಕಂಥ ಲೇಔಟು. ಯಾರಿಗೆಲ್ಲ ಅರ್ಶಿನ್ ಕುಂಟೆ ಹತ್ರ ಸೈಟ್ ತಗೋಬೇಕು ಅಂತಕ್ಕಂಥವ್ರು ಆದರ್ಶ ನಗರ ಅಂತ ಕೇಳಿ ಯಾರನ್ನಾದ್ರೂ ವಿಚಾರಿಸಿ, ಇಲ್ಲ ಗೂಗಲಲ್ಲಿ ಲೊಕೇಶನಲ್ಲೇ ಹಾಕ್ಕೊಳ್ಳಿ, ಆದರ್ಶ ನಗರ ಅರ್ಶಿನ್ ಕುಂಟೆ ಹತ್ರ ಅಂತ. ಎಷ್ಟು ಡಿಸ್ಟೆನ್ಸ್ ಆಗುತ್ತೆ, ಇಲ್ಲಿ ಯಾವ ಥರ ಡೆವಲಪ್ಮೆಂಟ್ ಇದೆ, ನೀವು ಬಂದು ಚೆಕ್ ಮಾಡ್ಕೊಂಡ್ಬಿಡ್ಬೋದು. ಈ ಲೊಕೇಶನ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಅಲ್ಲೂ ಕೂಡ ಚೆಕ್ ಮಾಡ್ಕೋಬಹುದು ಅಲ್ವಾ ಸರ್? ಓಕೆ. ಮತ್ತೆ ಆಗ್ಲೇ ಹೇಳ್ತಾ ಇದ್ರಿ ಸರ್, ನಮ್ಮ ಕಂಪನಿ ಬಗ್ಗೆ ಬರೀ ಅವ್ರನ್ನ ವಿಚಾರಿಸೋದಲ್ಲ, ಗೂಗಲಲ್ಲಿ ರಿವ್ಯೂ ನೋಡ್ಕೊಳ್ಳಿ ಸರ್, ಅವಾಗ ನೋಡಿ ಅದರಲ್ಲೂ ಕೂಡ ಯಾವ ರೇಂಜಿಗೆ. ಹೌದು ಸರ್. ಅದೇನಂದ್ರೆ ಇವಾಗ ಆಲ್ರೆಡಿ ರಿಜಿಸ್ಟರ್ ಮಾಡಿರುವಂತ ಕ್ಲೈಂಟ್ಸ್ ಅವ್ರದೇ ಅಂತ ಒಂದು ಸೆಲ್ಫ್ ಒಪಿನಿಯನ್ ಹಾಕಿರ್ತಾರೆ. ಸೊ ನಮಗೆ ಸ್ಯಾಟಿಸ್ಫೈ ಯಾವ ತರ ಆಗಿದೆ ಅಂತ ಹೇಳ್ಬಿಟ್ಟು ಆ ಕಾಮೆಂಟ್ಸ್ ನೋಡಿದ್ರೆ ಗೊತ್ತಾಗುತ್ತೆ ಸರ್. ಸೊ ನಾವು ಯಾವ ತರ ಅವ್ರಿಗೆ ಸರ್ವಿಸ್ ಕೊಟ್ಟಿದ್ದೀವಿ, ಯಾವ ತರ ಪ್ರಾಪರ್ಟೀಸ್ ಕೊಟ್ಟಿದ್ದೀವಿ ಅವ್ರಿಗೆ ಅಂತ ಹೇಳ್ಬಿಟ್ಟು. ಸೊ ಆ ಸರ್ವಿಸ್ ಅಲ್ಲಿ ಆ ಕಾಮೆಂಟ್ಸ್ ಎಲ್ಲ ಓದಿ ಅವ್ರು ನೋಡ್ಕೊಂಡು ಬರ್ಬೋದು ಬೇಕಾರೆ ಅಲ್ವಾ? ಹೌದು. ಓಕೆ, ಎನಿವೇ ಸರ್, ಎಲ್ಲ ಡೀಟೇಲ್ಸ್ ಕೊಟ್ವಿ ಅಂತ ಅನ್ಕೋತಾ ಇದ್ದೀನಿ. DC ಕನ್ವರ್ಷನ್ ಇಂಡಿವಿಜುವಲ್ ಈ ಖಾತಾ ಇರ್ತಕ್ಕಂಥದ್ದು ಇನ್ನೊಂದ್ಸರಿ ರಿಪೀಟ್ ಮಾಡ್ತಾ ಇದ್ದೀನಿ. 10,000 ರೂಪಾಯಿ ಅಡ್ವಾನ್ಸ್ ಕೊಟ್ಟರೆ 1 ವಾರ ಟೈಮ್ ಕೊಡ್ತಾರೆ. ಲೀಗಲ್ ಡಾಕ್ಯುಮೆಂಟ್ ತಗೊಂಡೋಗಿ ಅರೌಂಡ್ 1 ವಾರದೊಳಗಡೆ ನಿಮ್ಗೆ ಇಷ್ಟ ಆಗಲಿ ಇಷ್ಟ ಆಗದೇ ಇರಲಿ ರೀಫಂಡ್ ಕೂಡ ಮಾಡ್ಕೊಡ್ತಾ ಇದ್ದಾರೆ. 2,800 ರೂಪಾಯಿ ಸ್ಕ್ವೇರ್ ಫೀಟ್ ಕೋಟಿಂಗು. ಆಫ್ಟರ್ 1 ಮಂತ್ 3 ಮಂತ್ ಎಲ್ಲ ರೆಡಿ ಆಯ್ತು ಅಂದ್ರೆ 3,000 ರೂಪಾಯಿ ಸ್ಕ್ವೇರ್ ಫೀಟ್ ಅಲ್ಲ ರಿವೈಸ್ ಆಗುತ್ತೆ ಪ್ರೈಸ್. 200 ರೂಪಾಯಿ ಜಾಸ್ತಿ ಮಾಡ್ತೀರಾ? ಹೌದು, ಈಗಲೇ ಬರ್ತೀರಾ, ಅದರಲ್ಲೂ ನೆಗೋಷಿಯಬಲ್ ಮಾಡಿ ಕೊಡ್ತೀನಿ. ಮಾಡೋಣ ಸರ್, ಮಾಡ್ಕೊಡ್ತೀನಿ ಸರ್. ಅಲ್ವಾ? ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ, ಆಫ್ ಸೈಟ್ ಬೇಕು, ಫುಲ್ ಸೈಟ್ ಬೇಕು, ಮುಖಲ್ ಸೈಟ್ ಬೇಕು ಅಂತಕ್ಕಂಥವ್ರಿಗೆ ಎಲ್ಲ ಥರದ ಸೈಟ್. ಯಾವುದೇ ಕಸ್ಟಮರ್ ಆಗಿರಲಿ 10,000 ಕೊಡ್ತಾರೋ 15,000 ಕೊಡ್ತಾರೋ ಅವ್ರು ಕೊಟ್ಟು ನಮಗೆ ಅಮೌಂಟ್ ಕೊಟ್ಟು ಡಾಕ್ಯುಮೆಂಟ್ಸ್ ತೊಗೊಂಡು ಹೋಗ್ತಾರೆ. ಆಮೇಲೆ ಲೀಗಲ್ ಕೊಟ್ಟಾದ್ಮೇಲೆ ಅವರು ಕೂಡ ಅಲ್ಲೂ ಕೂಡ ಒಂದು 4,000 5,000 ಚಾರ್ಜ್ ಮಾಡೇ ಮಾಡ್ತಾರೆ. ಸೊ ಅದಕ್ಕೂ ಕೂಡ ವರ್ತ್ ಇರಬೇಕು. ಸೊ ಆ ಥರದ ಡಾಕ್ಯುಮೆಂಟೇಶನ್ ಇದು ಅಲ್ವಾ? ಸೊ ಅಡ್ವೊಕೇಟ್ ಕೊಟ್ಟಾದ್ಮೇಲೆ ಅದಿಲ್ಲ ಇದಿಲ್ಲ ಸರಿ ಇಲ್ಲ ಪೇಪರ್ ತಗೋಬೇಡಿ ಅಂತ ಹೇಳೋ ಥರ ಕಾಮೆಂಟ್ ಬರೋ ಥರ ನಾವು ಪೇಪರ್ಸ್ ಕೊಡೋದಿಲ್ಲ. ಸೊ ನಮ್ಗೆ ಅಮೌಂಟ್ ಕೊಟ್ಟಿರೋದಕ್ಕೂ ವರ್ತ್ ಇರಬೇಕು, ಅಡ್ವೊಕೇಟ್ ಕೊಟ್ಟಿರೋ ಅಮೌಂಟ್ ಕೂಡ ವರ್ತ್ ಇರಬೇಕು. ಸೊ ನಮ್ಮ ಅಮೌಂಟ್ ಆದ್ರೆ ರಿಫಂಡ್ ಆಗುತ್ತೆ, ಅಡ್ವೊಕೇಟ್ ಅವ್ರು ಕೊಟ್ಟಿರೋ ಅಮೌಂಟ್ ರಿಫಂಡ್ ಆಗೋದಿಲ್ಲ. ಓಕೆನಾ? ಸೊ ಆ ಥರ ವರ್ತ್ ಜೆನ್ಯೂನ್ ಇರುವಂಥ ಡಾಕ್ಯುಮೆಂಟೇಶನ್ ಇದು ಅಷ್ಟೇ. ನೋಡ್ಕೊಂಡೋಣ, ಆಲ್ಮೋಸ್ಟ್ ಎಲ್ಲ ಡೀಟೇಲ್ಸ್ನ ತಿಳಿಸ್ಕೊಟ್ರು ನಮ್ಮ ಶ್ರೀನಿವಾಸ್ ಸರ್. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಡಿಸ್ಪ್ಲೇ ಮೇಲೆ ನಂಬರ್ಗೆ ಫೋನ್ ಮಾಡಿ. ಮತ್ತು ಪ್ರತಿ ವಿಡಿಯೋದಲ್ಲೂ ತಿಳಿಸ್ಕೊಡ್ತಾ ಇರ್ತೀನಿ. ನಿಮ್ಮ ದೊಡ್ಡಿಗೆ ನೀವು ಜವಾಬ್ದಾರಿಯಾಗಿರಬೇಕು. ಯಾವುದೇ ಲೇಔಟ್ ತೋರಿಸಲಿ ಅದರದ್ದೇ ಆಗಿರ್ತಕ್ಕಂಥ ಡಾಕ್ಯುಮೆಂಟ್ ಇರುತ್ತೆ. ಒಬ್ಬರಲ್ಲ ಅಂದರೆ ಇಬ್ಬರಲ್ಲ ಯಾರ ಹತ್ರ ಚೆಕ್ ಮಾಡಿಸ್ಕೊಳ್ಳಿ. ಆಮೇಲೆ ಲೀಗಲ್ ವೆರಿಫಿಕೇಷನ್ ಮಾಡಿಕೊಂಡು ನೀವು ಕ್ಲಿಯರ್ ಕಟ್ಟಾಗಿ ಕ್ರಾಸ್ ವೆರಿಫಿಕೇಷನ್ ಮಾಡ್ಕೊಂಬಂದು ಇವ್ರ ಹತ್ರ ಬಂದು ಮುಂದುವರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇವರು ಕೊಟ್ಟಿರೋ ಪ್ರಕಾರ 1 ವಾರದೊಳಗಡೆ ಎಲ್ಲ ಪ್ರೊಸೀಜರ್ ಮುಗಿಸ್ಕೊಂಡು ಇಷ್ಟ ಆದರೆ ಮುಂದುವರಿ, ಎಲ್ಲ ರಿಫಂಡ್ ಮಾಡಿಕೊಡ್ತಾರೆ ಅಷ್ಟೇ. ಸರ್, ಥ್ಯಾಂಕ್ ಯು ಸೊ ಮಚ್. ನಿಮ್ಮ ಅಮೂಲ್ಯವಾದ ಟೈಮ್ ಕೊಟ್ಟು ಎಲ್ಲ ಡೀಟೇಲ್ಸ್ನ ತಿಳಿಸ್ಕೊಟ್ರೆ ನಾವು ವೀಕ್ಷಕರು ಬರ್ತಾರೆ, ಆದಷ್ಟು ನೆಗೋಷಿಯಬಲ್ ಮಾಡಿಕೊಡಿ. ಖಂಡಿತವಾಗ್ಲೂ ಸರ್. 2,800 ನಾನು ಬರೀ ಸ್ವಲ್ಪ ಮಾಡ್ತೀನಿ ಅನ್ಬಿಡಿ, ಒಂದು ರೇಂಜ್ ಸರ್ ಖಂಡಿತವಾಗ್ಲೂ ಮಾಡ್ಕೊಡ್ತೀನಿ ಸರ್. ಅದು ಕಸ್ಟಮರ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಮಾಡಿ ಒಳ್ಳೆ ಅಫೋರ್ಡಬಲ್ ಪ್ರೈಸ್ ಕೊಟ್ಟು ಅವ್ರಿಗೆ ಒಂದು ಸೈಟ್ ವ್ಯವಸ್ಥೆ ಮಾಡ್ಕೊಡ್ತೀನಿ. ತಾರ್ ರೋಡ್ ಎಲ್ಲ ಆದ್ಮೇಲೆ ಮತ್ತೆ ಬರ್ತೀನಿ, ಮತ್ತೆ ಒಂದು ವಿಡಿಯೋ ಮಾಡ್ತೀನಿ. ಖಂಡಿತವಾಗ್ಲೂ ಅಷ್ಟೇ, ಅವಾಗ ನಾನೇ ಕರೀತೀನಿ ಸರ್ ನಿಮ್ಗೆ, ಅವಾಗ ಮಾತಾಡ್ತೀನಿ ಆ ವಿಡಿಯೋ ಮಾಡ್ಬೇಕಾದ್ರೆ. ಈಗ ಸದ್ಯಕ್ಕೆ ಇದ್ರಲ್ಲಿ ನೆಗೋಷಿಯಬಲ್ ಬೇಕಷ್ಟೇ. ಖಂಡಿತವಾಗ್ಲೂ ಅಲ್ವಾ ಸರ್? ರಿಜಿಸ್ಟ್ರೇಷನ್ ಕಾಸ್ಟ್ ಎಕ್ಸ್ಟ್ರಾ ಆಗುತ್ತೆ ಅಷ್ಟೇ. ಅದು ಆಸ್ ಯೂಶುವಲ್ ಎಲ್ಲಾದ್ರೂ ಇದ್ದೇ ಇರುತ್ತೆ ರಿಜಿಸ್ಟ್ರೇಷನ್ ಕಾಸ್ಟ್ ಕೊಡ್ತೀವಿ ಅದಕ್ಕೆ. ಹೌದು ಸರ್. ಇವಾಗ ಏನಂದ್ರೆ ಇವಾಗ ಗಾಡಿ ತಗೊಂಡ್ಮೇಲೆ ರಿಜಿಸ್ಟ್ರೇಷನ್ ಕಾಸ್ಟ್ ಹೆಂಗೆ ಇರುತ್ತೋ ಹಂಗೆ ಒಂದು ಸೈಟ್ ತಗೊಂಡಾದ್ಮೇಲೆ ರಿಜಿಸ್ಟ್ರೇಷನ್ ಕಾಸ್ಟ್ ಹೇಳ್ಬಿಟ್ಟಿದೀವಿ. ಥ್ಯಾಂಕ್ ಯು ಸೊ ಮಚ್. ನಿಮಗೂ ಕೂಡ ಥ್ಯಾಂಕ್ ಯು ಸೊ ಮಚ್. ಇಷ್ಟೊತ್ತು ಪೇಷನ್ಸ್ ಇಟ್ಟು ವಿಡಿಯೋ ನೋಡಿದಕ್ಕೆ. ಯಾರೆಲ್ಲ ಅರ್ಶಿನ್ಕುಂಟೆ, ದಾಸನಪುರ, ಆದರ್ಶ ನಗರ ಅದ್ರ ಹತ್ರ ಯಾರೆಲ್ಲ ಸೈಟ್ ನೋಡ್ತಾ ಇದ್ದೀರೋ ಅಂಥವ್ರಿಗೆ ಒಂದು 48 ಸೈಟ್ ಇರ್ತಕ್ಕಂಥ ಲೇಔಟ್ ಇದೆ. ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ, ಡಿಸ್ಪ್ಲೇ ಮೇಲೆ ನಂಬರ್ಗೆ ಫೋನ್ ಮಾಡೋದ್ರ ಮುಖಾಂತರ ಇನ್ನೂ ಜಾಸ್ತಿ ಡೀಟೇಲ್ಸ್ ಕಲೆಕ್ಟ್ ಮಾಡ್ಬೋದು. ಶ್ರೀ ವರ್ಷಿಣಿ ವೆಂಚರ್ಸ್, ಮಹಾಲಕ್ಷ್ಮಿ ಲೇಔಟ್, ಬೆಂಗಳೂರಲ್ಲಿ ಆಫೀಸ್ ಇರ್ತಕ್ಕಂಥದ್ದು. ಇಲ್ಲೂ ಇರ್ತಿರಲ್ಲ ಸರ್ ಲೇಔಟ್ ಅಲ್ಲಿ? ಇಲ್ಲೇ ಇರ್ತೀವಿ ಸರ್, ಸಾಟರ್ಡೆ ಸಂಡೇ ಎನಿ ಟೈಮ್ ಇಲ್ಲಿ ಅವ್ರ ಆಫೀಸ್ ಆದ್ರೂ ವಿಸಿಟ್ ಮಾಡಿ ಅಷ್ಟೇ. ಓಕೆ ಸರ್, ಖಂಡಿತ ಕ್ಲಿಯರ್.